ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯುಪಿ ವಾರಿಯರ್ಸ್ ವಿರುದ್ಧ ಆರ್ಸಿಬಿ ಮಹಿಳಾ ಪಡೆ ಗೆದ್ದು ಬೀಗಿದೆ. ಈ ಮೂಲಕ 8ರ ಪೈಕಿ 6 ಪಂದ್ಯಗಳಲ್ಲಿ ಗೆದ್ದಿರೋ ರೆಡ್ ಆರ್ಮಿ ಡೈರೆಕ್ಟ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅಷ್ಟಕ್ಕೂ ನಿನ್ನೆ ನಡೆದ ಪಂದ್ಯದ ಆರ್ಸಿಬಿ ನಾರಿಯರು ಹೇಗೆ ಕಮಾಲ್ ಮಾಡಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಫೈನಲ್ಗೆ ಎಂಟ್ರಿ ಕೊಟ್ಟ ಆರ್ಸಿಬಿ ಮಹಿಳಾ ತಂಡ ನೇರ ಫೈನಲ್ಗೆ 2ನೇ ಬಾರಿ ಸಿಗುತ್ತಾ ಕಪ್. ಆರ್ಸಿಬಿ ಮಹಿಳಾ ತಂಡ ಈ ಬಾರಿ ಬಲಾಢ್ಯವಾಗಿದೆ. ಲೀಗ್ ಹಂತದ 8 ಪಂದ್ಯಗಳಲ್ಲಿ 6ರಲ್ಲಿ ಗೆಲುವಿನ ನಗಾರಿ ಬಾರಿಸಿದೆ. ಕೇವಲ 2 ಪಂದ್ಯಗಳಲ್ಲಿ ಸೋಲನುಭವಿಸಿದೆ. ನಿನ್ನೆ ಯುಪಿ ವಾರಿಯರ್ಸ್ ವಿರುದ್ಧ ಗೆಲ್ಲೋ ಮೂಲಕ WPL ಫೈನಲ್ಗೆ ನೇರವಾಗಿ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ವಡೋದರಾದ ಕೋಟಂಬಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡ ಏಕಪಕ್ಷೀಯ ಗೆಲುವು ದಾಖಲಿಸಿ ನೇರವಾಗಿ ಫೈನಲ್ಗೆ ಟಿಕೆಟ್ ಪಡೆದುಕೊಂಡಿದೆ. ಇತ್ತ ಆರ್ಸಿಬಿ ವಿರುದ್ಧ ಸೋತ ಯುಪಿ ವಾರಿಯರ್ಸ್ ಮೊದಲ ತಂಡವಾಗಿ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಟಾಸ್ ಗೆದ್ದ ಆರ್ಸಿಬಿ ವನಿತೆಯರ ತಂಡ ಬೌಲಿಂಗ್ ಆಯ್ದುಕೊಳ್ತು. ಮೆಗ್ ಲ್ಯಾನಿಂಗ್ 41 ರನ್ ಸಿಡಿಸಿ ಯುಪಿ ವಾರಿಯರ್ಸ್ಗೆ ಆಸರೆಯಾದ್ರು. ಇನ್ನು ದೀಪ್ತಿ ಶರ್ಮಾ ಅರ್ಧಶತಕ ಸಿಡಿಸಿ ಮಿಂಚಿದ್ರು. ನಿಗದಿತ 20 ಓವರ್ಗಳಲ್ಲಿ ಯುಪಿ ವಾರಿಯರ್ಸ್ 143 ರನ್ ಕಲೆ ಹಾಕಲು ಹೆಣಗಾಡ್ತು. ಆರ್ಸಿಬಿ ಪರ ಡಿ ಕ್ಲರ್ಕ್ 4 ವಿಕೆಟ್ ಕಿತ್ರೆ ಗ್ರೇಸ್ ಹ್ಯಾರಿಸ್ 2 ವಿಕೆಟ್ ಕಬಳಿಸಿ ಎದುರಾಳಿಗಳನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿದ್ರು. ಹ್ಯಾರಿಸ್ ಸ್ಮೃತಿ ಅರ್ಧಶತಕದಾಟಕ್ಕೆ ಒಲಿದ ಜಯ. 8 ವಿಕೆಟ್ಗಳ ಗೆಲುವು ಸಾಧಿಸಿದ ಆರ್ಸಿಬಿ ವನಿತೆಯರು. 144 ರನ್ ಗುರಿ ಬೆನ್ನತ್ತಿದ ಆರ್ಸಿಬಿ ಉತ್ತಮ ಆರಂಭ ಪಡೆದುಕೊಳ್ತು. ಗ್ರೇಸ್ ಹ್ಯಾರಿಸ್ ಹಾಗೂ ನಾಯಕಿ ಸ್ಮೃತಿ ಮಂದನ ಗಟ್ಟಿಯಾಗಿ ನಿಂತರು. 9 ಓವರ್ಗಳಲ್ಲಿ ತಂಡವನ್ನ 100ರ ಗಡಿ ದಾಟಿಸಿದ್ರು. ಇಬ್ಬರ ಶತಕದ ಜೊತೆಯಾಟದಿಂದ ಯುಪಿ ತಂಡದ ಗೆಲುವಿನ ಕನಸು ಅದಾಗ್ಲೇ ಛಿದ್ರವಾಗಿ ಬಿಟ್ಟಿತ್ತು. ಹ್ಯಾರಿಸ್ ಕೇವಲ 37 ಎಸೆತಗಳಲ್ಲಿ 45 ರನ್ ಬಾರಿಸಿದ್ರು. ಮತ್ತೊಂದ್ ಕಡೆ ತಂಡದ ನಾಯಕಿ ಸ್ಮೃತಿ ಮಂದನ 27 ಎಸೆತಗಳಲ್ಲಿ 54 ರನ್ ಸಿಡಿಸಿದ್ರು. ಒಟ್ನಲ್ಲಿ 144 ರನ್ಗಳ ಗುರಿಯನ್ನ ಆರ್ಸಿಬಿ 2 ವಿಕೆಟ್ ಕಳೆದುಕೊಂಡು 13.1 ಓವರ್ಗಳಲ್ಲಿ ಮ್ಯಾಚ್ ಫಿನಿಶ್ ಮಾಡಿತು. ಮಹಿಳಾ ಪ್ರೀಮಿಯರ್ ಲೀಗ್ನ ಪ್ಲೇ ಆಫ್ ಹಂತಕ್ಕೆ ಒಟ್ಟು 3 ತಂಡಗಳು ಅರ್ಹತೆ ಪಡೆಯಲಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗಾಗಲೇ ತಮ್ಮ ಸ್ಥಾನವನ್ನ ಖಚಿತಪಡಿಸಿಕೊಂಡಿದ್ದು, ಇದೀಗ 2 ಸ್ಥಾನ ಮಾತ್ರ ಬಾಕಿ ಉಳಿದಿದೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.